ಹಲೋ ದೋಸ್ತರ. ಸೊ ಇವತ್ತಿನ ವಿಡಿಯೋ ಒಳಗೆ ನಾವು ಏನು ತಿಳ್ಕೊಳ್ಳೋದಂತಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ನಮ್ಮ ಭಾರತ ಸರ್ಕಾರ ಕಡೆಯಿಂದ ಏನೇನು ಸಪೋರ್ಟ್ ಅದಾವೆ, ಏನೇನು ಸ್ಕೀಮ್ಸ್ ಅದಾವೆ ಹೇಳಿ ತಿಳ್ಕೊಂಡು ಬರ್ರಿ. ಸೊ ನಮ್ಮ ಭಾರತ ಸರ್ಕಾರದವ್ರು ಏನು ಹೇಳ್ತಾರೆ, ಆದಷ್ಟು ಜಾಸ್ತಿ ನಮ್ಮ ದೇಶ ಒಳಗೆ ಎಕ್ಸ್ಪೋರ್ಟರ್ಸ್ ಬೆಳೀಲಿ ಅಂತ ಹೇಳಿ ಯಾವಾಗಲೂ ಪ್ರಯತ್ನ ಮಾಡ್ತಿರ್ತಾರೆ. ಯಾಕಂತಂದ್ರೆ ನಾವು ಎಷ್ಟು ಎಕ್ಸ್ಪೋರ್ಟ್ ಮಾಡ್ತೀವಿ, ನಾವು ಎಷ್ಟು ರಫ್ತು ಮಾಡ್ತೀವಿ, ಅಷ್ಟು ಜಾಸ್ತಿ ನಮ್ಮ ದೇಶದ GDP ಹೆಚ್ಚಾಕೊಂತ ಹೋಗ್ತೈತಿ. ಸೊ GDP ಹೆಚ್ಚಾಗ್ಬೇಕಂತಂದ್ರೆ ಫಾರಿನ್ ಕರೆನ್ಸಿ ಒಳಗೆ ಬರ್ಬೇಕು. ಫಾರಿನ್ ಕರೆನ್ಸಿ ಬರ್ಬೇಕಂತ ನಮ್ಮ ಪ್ರಾಡಕ್ಟ್ ನಾವು ಹೊರಗಿನ ದೇಶದವ್ರಿಗೆ ಮಾರ್ಬೇಕು. ಅಂದ್ರೆ ನಾವು ಹೊರಗಿನ ಫಾರಿನ್ ಕರೆನ್ಸಿ ನಮ್ಮ ದೇಶದೊಳಗೆ ಬರ್ತೈತಿ, ಅದರಿಂದ ನಮ್ಮ GDP ಹೆಚ್ಚಾಗ್ತೈತಿ. ಸೊ ಅದಕ್ಕೆ ನಮ್ಮ ದೇಶದವರು ಬೇರೆ ಬೇರೆ ಸ್ಕೀಮ್ಸ್ ಅದೆಲ್ಲ ನಮ್ ತರ್ತಿರ್ತಾರ, ನಮ್ಮ ಎಕ್ಸ್ಪೋರ್ಟರ್ಸಿಗೆ ಹೆಲ್ಪ್ ಆಗಲಿ ಅಂತ. ಇಲ್ಲೇ ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂತಂದ್ರೆ ಇಲ್ಲಿ ಬರೀ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಷ್ಟ ನಾನು ಮಾತಾಡತ್ತೀನಿ. ಯಾಕಂತಂದ್ರೆ ಇವೆಲ್ಲ ಬೆನಿಫಿಟ್ಸ್, ಇವೆಲ್ಲ ಗೌರ್ಮೆಂಟ್ ಕಡೆ ಅಂತ ಏನೇನು ಸಪೋರ್ಟ್ ಸಿಗ್ತೈತಿ, ಬೆನಿಫಿಟ್ ಸಿಗ್ತೈತಿ, ಅದು ಎಕ್ಸ್ಪೋರ್ಟರ್ಸಿಗೆ ಅಷ್ಟೇ ಇರ್ತೈತಿ, ಇಂಪೋರ್ಟರ್ಸಿಗೆ ಇರಂಗಿಲ್ಲ. ಯಾಕಂದ್ರೆ ಇಂಪೋರ್ಟ್ ನಾವು ಎಷ್ಟು ಹೆಚ್ಚು ಮಾಡ್ತೀವಿ ಅಷ್ಟು ನಮ್ಮ GDP ಕೆಳಗೆ ಹೋಗ್ತೈತಿ. ಸೊ ಅದಕ್ಕೆ ಇಂಡಿಯನ್ ಗೌರ್ಮೆಂಟ್ ಎಕ್ಸ್ಪೋರ್ಟರ್ಸಿಗೆ ಅಷ್ಟೇ ಜಾಸ್ತಿ ಸಹಾಯ ಮಾಡ್ತಾರ, ಇಂಪೋರ್ಟರ್ಸಿಗೆ ಮಾಡಂಗಿಲ್ಲ. ಸೊ ನನ್ನ ಹೆಸರು ತೇಜಸ್ ಪಡ್ಸಲ್ಗಿ. ಆಮೇಲೆ ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮೆಂಟರ್. ಆಮೇಲೆ ನಾನು ಈ ಯೂಟ್ಯೂಬ್ ಚಾನಲ್ ಮೇಲೆ ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಬಗ್ಗೆ ಟಿಪ್ಸ್ ಆಮೇಲೆ ಇನ್ಫಾರ್ಮೇಷನ್ ಶೇರ್ ಮಾಡ್ತಿರ್ತೀನಿ. ಆಮೇಲೆ ನಿಮಗೆ ಮನೆ ಒಳಗೆ ಕುಂತ್ಕೊಂಡು ನಿಮ್ಮ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದನ್ನು ನಾನು ಅಸಿಸ್ಟ್ ಮಾಡ್ತೀನಿ. ಸೊ ನೋಡ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದು. ಸೊ ಒಂದೇದು ಯಾವ್ದಂತಂದ್ರೆ ಎಲ್ಲದಕ್ಕಿಂತ ಬೇಸಿಕ್ ಸಪೋರ್ಟ್ ಗವರ್ಮೆಂಟ್ ಕಡೆ ಅಂತ ಸಿಗುದಂತಂದ್ರೆ GST ರಿಬೇಟ್. GST ಅಂತಂದ್ರೆ ಈಗ ನಿಮ್ಗೆ ಗೊತ್ತಿರ್ಬೇಕು, ಯಾವುದೋ ನೀವು ಪ್ರಾಡಕ್ಟ್ ತಗೋಬೇಕು, ಯಾವುದೋ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡ್ಬೇಕು ಮಾರ್ಕೆಟ್ನಾಗ ಅಂತ ಒಂದು GST ಅದಕ್ಕೆ ಅಪ್ಲೈ ಆಗ್ತೈತಿ. ಅಂದ್ರೆ ಟ್ಯಾಕ್ಸ್ ನಾವು ಗೌರ್ಮೆಂಟಿಗೆ ತುಂಬ್ತೀವಿ. ಸೊ ಹಂಗೆ ಯಾರು ಎಕ್ಸ್ಪೋರ್ಟರ್ಸಿಗೂ ಒಬ್ಬ ಮರ್ಚೆಂಟ್ ಎಕ್ಸ್ಪೋರ್ಟರ್ ಇದ್ದ ಅಂತಂದ್ರೆ ಅವನಿಗೆ ಬೇರೆ ಸಪ್ಲೈಯರ್ ಕಡೆ ಅಂತ ಪ್ರಾಡಕ್ಟ್ಸ್ ತಗೊಂಡು ನೀವು ಎಕ್ಸ್ಪೋರ್ಟ್ ಮಾಡೋರು ಇದ್ರಿ ಅಂತಂದ್ರೆ ಅವ್ರಿಗೆ GST ಮೊದಲು ಆ ಸಪ್ಲೈಯರಿಗೆ ತುಂಬಬೇಕಾಗುತ್ತೆ. ಸೊ ಆ GST ಏನೈತಿ, ಈ ಎಕ್ಸ್ಪೋರ್ಟರ್ ಅವ್ರಿಗೆ ಮೊದಲು ತುಂಬಿ ಎಕ್ಸ್ಪೋರ್ಟ್ ಮಾಡಾದ್ಮ್ಯಾಗ ಗೌರ್ಮೆಂಟಿಗೆ ಎಕ್ಸ್ಪೋರ್ಟ್ ಮಾಡಿವ್ರಿ, ನಾವು ಈ ಪ್ರಾಡಕ್ಟ್ ಏನು ತೊಗೊಂಡಿವಿ ಇವ್ರ ಕಡೆಯಿಂದ ಅದನ್ನ ನಾವು ಎಕ್ಸ್ಪೋರ್ಟ್ ಮಾಡಿವಿ ಅಂತ ಹೇಳಿ ಪ್ರೂಫ್ ಕೊಡಬೇಕಾಗುತ್ತೆ. ಅಂದ್ರೆ ಅದ್ರ ಪ್ರೂಫ್ ಯಾವ್ದಂತಂದ್ರೆ ಶಿಪ್ಪಿಂಗ್ ಬಿಲ್, ಆಮೇಲೆ ಬಿಲ್ ಆಫ್ ಲೇಡಿಂಗ್. ಶಿಪ್ಪಿಂಗ್ ಬಿಲ್ ಆಮೇಲೆ ಬಿಲ್ ಆಫ್ ಲೇಡಿಂಗ್ ನಾವು ಗೌರ್ಮೆಂಟಿಗೆ ತೋರಿಸಿದ್ರೆ ಅದ್ರದ್ದು ಏನು GST ನಾವು ತುಂಬಿರ್ತೀವಿ ಅದು GST ನಮಗೆ ವಾಪಸ್ ನಮ್ಮ ಅಕೌಂಟಿಗೆ ಸಿಗ್ತೈತಿ, ಅಂದ್ರೆ ಎಕ್ಸ್ಪೋರ್ಟರ್ನ ಅಕೌಂಟಿಗೆ ಸಿಗ್ತೈತಿ. ಸೊ ಇದೊಂದು ಬೇಸಿಕ್ GST ರಿಬೇಟ್ ಬೆನಿಫಿಟ್ ಇರ್ತೈತಿ ಗೌರ್ಮೆಂಟ್ ಕಡೆಯಿಂದ. ಇದು ಎಲ್ಲ ಎಕ್ಸ್ಪೋರ್ಟರ್ಸಿಗೆ ಇರ್ತೈತಿ, ಯಾವುದೋ ಎಕ್ಸ್ಪೋರ್ಟರ್ಸಿಗೆ ಇರಂಗಿಲ್ಲ ಅಂತಿಲ್ಲ. ಯಾವುದೋ ಪ್ರಾಡಕ್ಟ್ ಇರಲಿ, ಯಾವುದೋ ನಿಮ್ಮ ಸರ್ವಿಸ್ ಇರಲಿ, ಅದಕ್ಕೆ ನಿಮ್ದು GST ರಿಟರ್ನ್ಸ್ ನಿಮಗೆ ಸಿಗ್ತೈತಿ. ಸೊ ಎರಡನೇದು ಬಂದು MEIS. MEIS ಅಂತಂದ್ರೆ ಮರ್ಚೆಂಡೈಸ್ ಎಕ್ಸ್ಪೋರ್ಟ್ ಫ್ರಮ್ ಇಂಡಿಯಾ ಸ್ಕೀಮ್. ಮರ್ಚೆಂಡೈಸ್ ಎಕ್ಸ್ಪೋರ್ಟ್ ಫ್ರಮ್ ಇಂಡಿಯಾ ಸ್ಕೀಮ್ ಒಳಗೆ ಏನಾಗುತ್ತೆ ಅಂತಂದ್ರೆ ನೀವು ಯಾವುದೋ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡ್ರಿ, ನೀವು ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಮಾಡ್ರಿ, ಅಥವಾ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಮಾಡ್ರಿ, ಅಥವಾ ನೀವು ಯಾವುದೋ ಮಷಿನರೀಸ್ ಮಾಡ್ರಿ, ಅಥವಾ ನೀವು ಮರೀನ್ ಪ್ರಾಡಕ್ಟ್ಸ್ ಮಾಡ್ರಿ, ಅಥವಾ ನೀವು ಯಾವುದೋ ಕೆಮಿಕಲ್ ಪ್ರಾಡಕ್ಟ್ಸ್ ಮಾಡ್ರಿ, ಯಾವುದೋ ಪ್ರಾಡಕ್ಟ್ಸ್ ನೀವು ಎಕ್ಸ್ಪೋರ್ಟ್ ಮಾಡಿದ್ರಿ ಅಂತಂದ್ರೂ ಸೊ ಅದ್ರ ಮೇಲೆ ನಿಮಗೆ 2-5% ಡ್ರಾಬ್ಯಾಕ್ ಸ್ಕ್ರಿಪ್ಟ್ ಸಿಗ್ತೈತಿ. ಅದು ಗೌರ್ಮೆಂಟ್ ಕಡೆಯಿಂದ ನಿಮಗೆ ಸಿಗ್ತೈತಿ. ಅಂತಂದ್ರೆ ಎಲ್ಲ ಪ್ರಾಡಕ್ಟ್ಸಿಗೆ ಬೇರೆ ಬೇರೆ ಪ್ರಾಡಕ್ಟ್ಸಿಗೆ ಒಂದೊಂದು ಪ್ರಾಡಕ್ಟ್ಸಿಗೆ 2% ಇರ್ತೈತಿ, ಒಂದೊಂದು ಪ್ರಾಡಕ್ಟ್ಸಿಗೆ 5% ಇರ್ತೈತಿ. ಸೊ 2-5 ಒಳಗೆ ನಿಮ್ಗೆ ಯಾವ್ದಾದ್ರು ನಿಮ್ಮ ಪ್ರಾಡಕ್ಟ್ ತಕ್ಕಂಗೆ ನಿಮಗೆ ಬೆನಿಫಿಟ್ಸ್ ಸಿಗ್ತಾವೆ. ಸೊ ಅದು ಸ್ಕ್ರಿಪ್ಟ್ನಾಗ ಸಿಗ್ತದೆ. ಸ್ಕ್ರಿಪ್ಟ್ ಅಂತಂದ್ರೆ ಹೆಂಗೆ, ಅದು ಟ್ರಾನ್ಸ್ಫರೇಬಲ್ ಇರ್ತೈತಿ. ನಿಮಗೆ ಅದು ಇಂಪೋರ್ಟ್ ಯಾವಾಗ ನೀವು ಸಪೋಸ್ ನೀವು ಎಕ್ಸ್ಪೋರ್ಟ್ ಮಾಡಿದವ್ರೇನೆ ನಿಮಗೆ ಯಾವುದೋ ಒಂದು ಪ್ರಾಡಕ್ಟ್ ಇಂಪೋರ್ಟ್ ಮಾಡೋದಿತ್ತು ಅಂತಂದ್ರೆ ನಿಮಗೆ ಇಂಪೋರ್ಟ್ ಡ್ಯೂಟಿ ತುಂಬಬೇಕಾಗುತ್ತೆ. ಇಂಪೋರ್ಟ್ ಡ್ಯೂಟಿ ಅಂತಂದ್ರೆ ನೀವು ಇದು ಇಂಪೋರ್ಟ್ ನೀವು ನಿಮ್ಮ ದೇಶನಾಗ ಮಾಡಕತ್ತೀರಿ ಅಂತೇಳಿ ನಿಮ್ಮ ದೇಶದವರಿಗೆ ನೀವು ಹೊಳ್ಳಿ ಟ್ಯಾಕ್ಸ್ ತುಂಬಬೇಕಾಗುತ್ತೆ. ಆ ಇಂಪೋರ್ಟ್ ಡ್ಯೂಟಿ ಅಂತ. ಆ ಇಂಪೋರ್ಟ್ ಡ್ಯೂಟಿ ಮ್ಯಾಗ ನಿಮಗೆ ಮಾಫಿ ಬೇಕಂತಂದ್ರೆ ನೀವು ಎಕ್ಸ್ಪೋರ್ಟ್ ಮಾಡಿದ್ದನ್ನು ಅದು ಏನು ಸ್ಕ್ರಿಪ್ಟ್ ಸಿಕ್ಕಿರ್ತೈತಿ ನಿಮಗೆ MEIS ಅಂಡರ್ನಾಗ ನಿಮ್ಗೆ ಏನು ಸ್ಕ್ರಿಪ್ಟ್ ಸಿಕ್ಕಿರ್ತೈತಿ ಆ ಸ್ಕ್ರಿಪ್ಟ್ ನೀವು ಅಲ್ಲಿ ಯೂಸ್ ಮಾಡ್ಬೋದು. ಅಂದ್ರೆ ನಿಮ್ಗೆ ಇಂಪೋರ್ಟ್ ಡ್ಯೂಟಿ ಒಳಗೆ ಅದನ್ನು ಡಿಡಕ್ಟ್ ಮಾಡ್ತಾರೆ. ಸೊ 5% ನಿಮಗೆ ಸಿಕ್ಕಿತ್ತು ಅಂತಂದ್ರೆ ಇಂಪೋರ್ಟ್ ಡ್ಯೂಟಿನಾಗಿಂದ 5% ನಿಮಗೆ ಕಳೆದು ಎಷ್ಟು ಬಾಕಿ ಎಷ್ಟು ಇರ್ತೈತಿ ಅದು ನೀವು ತುಂಬಬೇಕಾಗುತ್ತೆ. ಸೊ ಅದ್ರೊಳಗೆ ನಿಮಗೆ ಬೆನಿಫಿಟ್ ಸಿಗ್ತೈತಿ. ಸೊ ನೀವು ಎಕ್ಸ್ಪೋರ್ಟ್ ಮಾಡಿದ್ರಿ ಅಂತಂದ್ರೆ ಸಪೋಸ್ ನೀವು ಏನು ಪ್ರಾಡಕ್ಟ್ ಇಂಪೋರ್ಟ್ ಮಾಡಂಗಿಲ್ಲ, ನಿಮ್ದು ಯಾವುದೋ ಇಂಪೋರ್ಟ್ ಬಿಸ್ನೆಸ್ ಇಲ್ಲ ಅಂತಂದ್ರೆ ನೀವು ಅದೇನು ಸ್ಕ್ರಿಪ್ಟ್ ಇರ್ತೈತಿ ಅದು ನೀವು ಟ್ರಾನ್ಸ್ಫರೇಬಲ್ ಇರ್ತೈತಿ. ಸೊ ಅದನ್ನ ನೀವು DGFT ಸೈಟ್ ಮೇಲೆ ಹೋಗಿ ಅಪ್ಲಿಕೇಶನ್ ಕೊಡಬೇಕಾಗುತ್ತೆ. ನಾವು ಇದನ್ನ ಇಂಪೋರ್ಟ್ ಸ್ಕ್ರಿಪ್ಟ್ ನಾವು ನಮ್ಮ ಅಕೌಂಟಿಗೆ ಇಷ್ಟು ಪರ್ಸೆಂಟೇಜ್ ಏನೈತಿ ನಮ್ದು ಅಮೌಂಟ್ ನಾವು ನಮ್ಮ ಅಕೌಂಟಿಗೆ ತಗೋಬೇಕಂತೀವಿ ಅಂತೇಳಿ ಅದ್ರ ಮ್ಯಾಗ ಅಪ್ಲೈ ಮಾಡಿದ್ರಿ ಅಂತಂದ್ರೆ ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಅದು ಮಾನಿಟರಿ ಬೆನಿಫಿಟ್ ನಿಮಗೆ ನಿಮ್ಮ ಅಕೌಂಟಿಗೆ ಜಮಾ ಆಗ್ತದೆ. ಸೊ ಇದಾಯ್ತು MEIS. ಸೊ ಹಿಂಗೆ MEIS ಅಂತಂದ್ರೆ ಪ್ರಾಡಕ್ಟ್ಸ್ ಬಂತು. ಸೊ ಮೂರನೇದು ಬಂದು SEIS ಅಂತ ಬರ್ತೈತಿ. SEIS ಅಂತಂದ್ರೆ ಸರ್ವಿಸ್ ಎಕ್ಸ್ಪೋರ್ಟ್ಸ್ ಫ್ರಮ್ ಇಂಡಿಯಾ ಸ್ಕೀಮ್. ಸರ್ವಿಸ್ ಎಕ್ಸ್ಪೋರ್ಟ್ಸ್ ಅಂತಂದ್ರೆ ಪ್ರಾಡಕ್ಟ್ಸ್ ಒಂದು ಎಕ್ಸ್ಪೋರ್ಟ್ ಇರ್ತೈತಿ, ಒಂದು ಸರ್ವಿಸ್ ಎಕ್ಸ್ಪೋರ್ಟ್ ಇರ್ತೈತಿ. ಈಗ ಸಾಫ್ಟ್ವೇರ್ ಇಂಡಸ್ಟ್ರಿ, ಜಾಸ್ತಿ ಜನ ಸಾಫ್ಟ್ವೇರ್ ಇಂಡಸ್ಟ್ರಿಯಿಂದ ಬೇರೆ US ಆಮೇಲೆ UK ದವರಿಗೆ ಔಟ್ಸೋರ್ಸ್ ಮಾಡ್ಕೊಡ್ತಿರ್ತಾರೆ. ಸೊ ಅವ್ರದ್ದೆಲ್ಲ ಸರ್ವಿಸ್ ಎಕ್ಸ್ಪೋರ್ಟ್ ಅದು. ಆ ದೇಶಕ್ಕೆ ನೀವು ಏನೋ ಒಂದು ಬಿಸ್ನೆಸ್ ಕೊಡಾಕತ್ತೀರಿ, ನಿಮ್ದೇನೋ ರಿಸೋರ್ಸಸ್ ಯೂಸ್ ಮಾಡಿ ಅವ್ರ ಕೆಲಸ ಮಾಡಿ ನೀವು ಕೊಡಾಕತ್ತೀರಿ ಅಂತಂದ್ರೆ ಅದು ಸರ್ವಿಸ್. ಇಲ್ಲೇ ಕುಂತು ನೀವು ಅವರಿಗೆ ಸರ್ವಿಸ್ ಕೊಡಾಕತ್ತಿರ್ತೀರಿ. ಸೊ ಅದು ಸರ್ವಿಸ್ ಎಕ್ಸ್ಪೋರ್ಟ್. ಸೊ ಈ ಸರ್ವಿಸ್ ಎಕ್ಸ್ಪೋರ್ಟ್ನಾಗೂ ನಿಮಗೆ ಬೇರೆ ಬೇರೆ ಬಿಸ್ನೆಸ್ಸಿಗೆ ಬೇರೆ ಬೇರೆ ಪರ್ಸೆಂಟೇಜ್ ವೈಸ್ ಅವರಿಗೆ ಬೆನಿಫಿಟ್ ಸಿಗ್ತಾವೆ. SEIS ಒಳಗೂ ನಿಮ್ಗೆ 2-5% ನಡು ಡ್ರಾಬ್ಯಾಕ್ ಸ್ಕ್ರಿಪ್ಟ್ ಸಿಗ್ತೈತಿ. ಸೊ ಆ ಸ್ಕ್ರಿಪ್ಟ್ ನೀವು ಇಂಪೋರ್ಟ್ ಇದ್ರೊಳಗೂ ನಲಿಫೈ ಮಾಡಕ್ಕೆ ಯೂಸ್ ಮಾಡ್ಕೋಬಹುದು, ಅಥವಾ ನೀವು ನಿಮ್ಮ ಟ್ರಾನ್ಸ್ಫರ್ ಮಾಡ್ಕೊಂಡು ನಿಮ್ಮ ಅಕೌಂಟಿಗೂ ಅದನ್ನ ತಗೋಬಹುದು.
ಸೊ ಹಿಂಗೆ MEIS ಆಮೇಲೆ SEIS. MEIS ಒಳಗೆ ಪ್ರಾಡಕ್ಟ್ಸ್ ಇರ್ತೈತಿ, SEIS ಒಳಗೆ ಸರ್ವಿಸ್ ಇರ್ತೈತಿ. ಸೊ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡೋರಿಗೆ MEIS, ಆಮೇಲೆ ಸರ್ವಿಸ್ ಎಕ್ಸ್ಪೋರ್ಟ್ ಮಾಡೋರಿಗೆ SEIS ಬೆನಿಫಿಟ್ ಸಿಗ್ತೈತಿ ಗೌರ್ಮೆಂಟ್ ಕಡೆಯಿಂದ. ಸೊ ನಾಲ್ಕನೇದು ಬಂದು DBK ಅಂತಂದ್ರೆ ಡ್ಯೂಟಿ ಡ್ರಾಬ್ಯಾಕ್. ಡ್ಯೂಟಿ ಡ್ರಾಬ್ಯಾಕ್ ಅಂತಂದ್ರೆ ನೀವು ಯಾವುದೂ ಎಕ್ಸ್ಪೋರ್ಟ್ ಮಾಡ್ರಿ, ಯಾವುದೂ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಮಾಡ್ರಿ ಅಥವಾ ಯಾವುದೂ ಸರ್ವಿಸ್ ಎಕ್ಸ್ಪೋರ್ಟ್ ಮಾಡ್ರಿ, ಸಪೋಸ್ ಆ ಲಿಸ್ಟ್ ಒಳಗೆ ನೀವು ಡ್ಯೂಟಿ ಡ್ರಾಬ್ಯಾಕ್ ಲಿಸ್ಟ್ ಒಳಗೆ ನಿಮ್ದು ಪ್ರಾಡಕ್ಟ್ದಾಗಲಿ ಅಥವಾ ನಿಮ್ಮ ಸರ್ವಿಸ್ದಾಗಲಿ ಅಲ್ಲಿ ಹೆಸರು ಇತ್ತು, ಆಮೇಲೆ ಅದ್ರ ಪರ್ಸೆಂಟೇಜ್ ಅವ್ರ ಮುಂದೆ ಮೆನ್ಷನ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಆ ಡ್ಯೂಟಿ ಡ್ರಾಬ್ಯಾಕ್ ಬೆನಿಫಿಟ್ ಸಿಗ್ತೈತಿ. ಸೊ ಡ್ಯೂಟಿ ಡ್ರಾಬ್ಯಾಕ್ ನಿಮಗೆ ಹೆಂಗೆ ತೊಗೋಬೇಕಂತಂದ್ರೆ ಯಾವುದೋ ನೀವು ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ನೀವು ನಿಮ್ಮ CHA ಅಂದ್ರೆ ಕಸ್ಟಮ್ ಹೌಸ್ ಏಜೆಂಟ್ಗೆ ನೀವು ಹೇಳಬೇಕಾಗುತ್ತೆ, ಅಂದ್ರೆ ನಾವು ಈ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡಾಕತ್ತೀವಿ, ಇದ್ರ ಡ್ಯೂಟಿ ಡ್ರಾಬ್ಯಾಕ್ ನಮಗೆ ಬೇಕಂತ ಹೇಳಿ. ಸೊ ಅವ ಏನು ಮಾಡ್ತಾನ, ನಿಮ್ಮ ಶಿಪ್ಪಿಂಗ್ ಬಿಲ್ ಏನಿರ್ತೈತಿ, ಶಿಪ್ಪಿಂಗ್ ಬಿಲ್ನಾಗ ನೀವು ಡ್ಯೂಟಿ ಡ್ರಾಬ್ಯಾಕ್ ಈ ಪ್ರಾಡಕ್ಟಿಗೆ ಡ್ಯೂಟಿ ಡ್ರಾಬ್ಯಾಕ್ ಅಪ್ಲಿಕೇಬಲ್ ಐತಿ ಅಂತ ಹೇಳಿ ಅದ್ರೊಳಗೆ ಮೆನ್ಷನ್ ಮಾಡಿ ಅದ್ರದ್ದು ಕೋಡ್ ಇರುತ್ತೆ, ಆ ಕೋಡ್ ಅವ್ರು ಅದ್ರೊಳಗೆ ಹಾಕ್ತಾರೆ. ಸೊ ಅದು ಹಾಕಿದ್ಮ್ಯಾಗ ನೀವು ಅದನ್ನ ಎಕ್ಸ್ಪೋರ್ಟ್ ಆದ್ಮೇಲೆ ಆ ಶಿಪ್ಪಿಂಗ್ ಬಿಲ್ ತೊಗೊಂಡು ಹೋಗಿ ಗೌರ್ಮೆಂಟಿಗೆ ನೀವು ಸಬ್ಮಿಟ್ ಮಾಡಿದ್ರಿ ಅಂತಂದ್ರೆ ಅದ್ರ ಡ್ಯೂಟಿ ಡ್ರಾಬ್ಯಾಕ್ ಏನಿರ್ತೈತಿ ಅದು ನಿಮಗೆ ವಾಪಸ್ ನಿಮ್ಮ ಅಕೌಂಟಿಗೆ ಸಿಗ್ತದೆ. ಸೊ ಹಿಂಗೆ ಎಕ್ಸ್ಪೋರ್ಟರ್ಸಿಗೆ ಇದೊಂದು ದೊಡ್ಡ ಬೆನಿಫಿಟ್ ಆಗುತ್ತೆ. ಅಂದ್ರೆ ನೀವು ಸಪೋಸ್ MEIS-ನಾಗೂ ನೀವು ಬೆನಿಫಿಟ್ ತೊಗೋಬೋದು, ಆಮೇಲೆ ಡ್ಯೂಟಿ ಡ್ರಾಬ್ಯಾಕ್ನಾಗೂ ನೀವು ಬೆನಿಫಿಟ್ ತೊಗೋಬೋದು. ಸೊ ನಿಮ್ಮ ಪ್ರಾಡಕ್ಟ್ ಬೇಸಿಸ್ನಾಗ ನೀವು MEIS-ನಾಗ ಒಂದು 3-4% ನೀವು ಬೆನಿಫಿಟ್ ತೊಗೊಂಡಿದ್ರಿ ಅಂತಂದ್ರೆ ಡ್ಯೂಟಿ ಡ್ರಾಬ್ಯಾಕ್ನಾಗೂ ಒಂದು 2-3% ನಿಮಗೆ ಬೆನಿಫಿಟ್ ಸಿಕ್ತಂತಂದ್ರೆ ಟೋಟಲ್ ನಿಮಗೆ ಒಂದು 6-7% ಬೆನಿಫಿಟ್ ನಿಮಗೆ ಡೈರೆಕ್ಟ್ಲಿ ಗೌರ್ಮೆಂಟ್ ಕಡೆಯಿಂದ ಸಿಗ್ತೈತಿ. ಅಂದ್ರೆ ನಿಮ್ದೇನು ಪ್ರಾಫಿಟ್ ಮಾರ್ಜಿನ್ ಒಂದು 10-15% ಇತ್ತಂದ್ರೆ ಒಂದು 6-7% ಅಡಿಷನಲ್ ನಿಮಗೆ ಬೆನಿಫಿಟ್ ಗೌರ್ಮೆಂಟ್ ಕಡೆಯಿಂದ ಸಿಗ್ತೈತಿ. ಸೊ ಇದು ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋದ್ರದ್ದು ಒಂದು ಮಜಾ. ಯಾಕಂತಂದ್ರೆ ಏನೂ ಮಾಡ್ಲಾರ ನೀವು ಅದನ್ನೇನು ಪ್ರಾಫಿಟ್ನಾಗ ನೀವು ಏನೂ ಕೌಂಟ್ ಮಾಡಿರಂಗಿಲ್ಲ. ಸೊ ಅದೊಂದು ಅಡಿಷನಲ್ ನಿಮ್ಮ ಪ್ರಾಫಿಟ್ ಮಾರ್ಜಿನ್ನಾಗ ನೀವು ಅದನ್ನು ಸೇರಿಸ್ಕೋಬಹುದು. ಸೊ ಐದನೇದು ಬಂದು EPCG ಅಂತಂದ್ರೆ ಎಕ್ಸ್ಪೋರ್ಟ್ ಪ್ರಮೋಷನ್ ಕ್ಯಾಪಿಟಲ್ ಗೂಡ್ಸ್. EPCG ಒಳಗೆ ಏನಾಗುತ್ತೆ ಅಂತಂದ್ರೆ ಯಾವುದೋ ಒಬ್ಬ ಎಕ್ಸ್ಪೋರ್ಟರ್ ಆಗಲಿ ಅಥವಾ ಮ್ಯಾನುಫ್ಯಾಕ್ಚರರ್ ಆಗಲಿ ಅವರಿಗೆ ಅವ್ರ ಪ್ರಾಡಕ್ಟ್ಸ್ ತಯಾರು ಮಾಡ್ಬೇಕಂತಂದ್ರೆ ಅವ್ರಿಗೆ ಒಂದು ಮಷಿನರಿ ಯಾವ್ದಾದ್ರು ಬೇಕಾಗಿತ್ತಂತಂದ್ರೆ ಅವ ಬೇರೆ ದೇಶದಿಂದ ಆ ಮಷಿನರಿ ಇಂಪೋರ್ಟ್ ಮಾಡಿದ ಅಂತಂದ್ರೆ ಅವನಿಗೆ ಏನು ಇಂಪೋರ್ಟ್ ಡ್ಯೂಟಿ ಇರ್ತೈತಿ ಅದನ್ನ ಮಾಫಿ ಮಾಡ್ಲಿಕ್ಕೆ ಸಾಧ್ಯ ಐತಿ. ಅದು ಹೆಂಗ್ ಅಂತಂದ್ರೆ ನಿಮ್ಮ ಕಡೆ ಆ ಎಕ್ಸ್ಪೋರ್ಟರ್ ಕಡೆ ಆ ಮ್ಯಾನುಫ್ಯಾಕ್ಚರರ್ ಕಡೆ EPCG ಲೈಸೆನ್ಸ್ ಇರಬೇಕು. ಸೊ ಅವ ಯಾವಾಗ ಮ್ಯಾನುಫ್ಯಾಕ್ಚರ್ ಆಗ್ತಾನ ತಮ್ದೆಲ್ಲ ಇಂಡಸ್ಟ್ರಿ ಸೆಟಪ್ ಮಾಡಾದ್ಮೇಲೆ ಅವನಿಗೆ EPCG ಲೈಸೆನ್ಸ್ ತಗೋಬೇಕಾಗುತ್ತೆ ಗೌರ್ಮೆಂಟ್ ಕಡೆ. ಅದ್ರೊಳಗೆ ಏನು ಮೆನ್ಷನ್ ಮಾಡಿರ್ತಾರ, ನಾವು ಹೊರಗಡೆ ದೇಶದಿಂದ ಆ ಫ್ಯಾಕ್ಟ್ರಿಗೆ ಮಷಿನರೀಸ್ ಏನೇನು ಬೇಕಾಗಿರ್ತೈತಿ ನಾವು ಇಂಪೋರ್ಟ್ ಮಾಡ್ಕೋತೀವಿ, ಆ ಮಷಿನರೀಸ್ ಯೂಸ್ ಮಾಡಿ ನಾವು ಏನು ಪ್ರಾಡಕ್ಟ್ ಮಾಡ್ತೀವಲ್ಲ ಆ ಪ್ರಾಡಕ್ಟ್ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಅವರು ಅದ್ರೊಳಗೆ ಮೆನ್ಷನ್ ಮಾಡಿರ್ತಾರೆ. ಸೊ ಹಿಂಗೆ EPCG ಲೈಸೆನ್ಸ್ ಯಾವುದೋ ಮ್ಯಾನುಫ್ಯಾಕ್ಚರರಿಗೆ ಸಿಗ್ತೈತಿ. ಗೌರ್ಮೆಂಟ್ ರೂಲ್ ಏನಂತಂದ್ರೆ ನೀವು EPCG ಲೈಸೆನ್ಸ್ ಥ್ರೂ ಇಂಪೋರ್ಟ್ ಡ್ಯೂಟಿ ಮಾಫಿ ಮಾಡ್ಕೊಳಕತ್ತೀರಿ ಅಂತಂದ್ರೆ ನಿಮಗೆ ಎಕ್ಸ್ಪೋರ್ಟ್ ತೋರಿಸ್ಬೇಕಾಗುತ್ತೆ. ಅಂದ್ರೆ ನಿಮ್ಮ ಪ್ರಾಡಕ್ಟ್ಸ್ ನೀವು ಎಕ್ಸ್ಪೋರ್ಟ್ ಮಾಡಿರಿ ಅಂತ ಹೇಳಿ ಗೌರ್ಮೆಂಟಿಗೆ ಪ್ರೂವ್ ಮಾಡಬೇಕಾಗುತ್ತೆ. ಎಷ್ಟು? ಸೊ ಅದೆಷ್ಟು ಅಂತಂದ್ರೆ ನೀವು ಡ್ಯೂಟಿ ಇಂಪೋರ್ಟ್ ಡ್ಯೂಟಿದು ಏನು ಅಮೌಂಟ್ ಇರ್ತೈತಲ್ಲ ಅದ್ರ 6 ಪಟ್ಟು ಹೆಚ್ಚು ಎಕ್ಸ್ಪೋರ್ಟ್ ಸೇಲ್ಸ್ ನೀವು ತೋರಿಸ್ಬೇಕಾಗುತ್ತೆ 6 ವರ್ಷನಾಗ. 6 ವರ್ಷ ಒಳಗ ನೀವು ಅದ್ರ 6 ಪಟ್ಟು ಹೆಚ್ಚು ಅಂದ್ರೆ ನೀವು 5 ಲಕ್ಷ ರೂಪಾಯಿ ನೀವು ಇಂಪೋರ್ಟ್ ಡ್ಯೂಟಿ ಮಾಫಿ ಮಾಡಿಸ್ಕೊಂಡಿದ್ರಿ ಅಂತಂದ್ರೆ EPCG ಲೈಸೆನ್ಸ್ ತೋರಿಸಿ ಅದ್ರ 6 ಪಟ್ಟು ಹೆಚ್ಚು ಅಂತಂದ್ರೆ 30 ಲಕ್ಷ ರೂಪಾಯಿದು ನೀವು ಎಕ್ಸ್ಪೋರ್ಟ್ ಸೇಲ್ಸ್ ತೋರಿಸ್ಬೇಕಾಗುತ್ತೆ ಮುಂದಿನ 6 ವರ್ಷ ಒಳಗೆ. ಸೊ ಇದು EPCG ಒಂದು ಸ್ಕೀಮ್ ಇರ್ತೈತಿ. ಸೊ ಸ್ವಲ್ಪ ಮಂದಿಗೆ ಏನಾಗುತ್ತೆ ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ನಾಗ ಅವ್ರು ಹೊಸದಾಗಿರ್ತಾರೆ, ಅವರಿಗೆ ತಮ್ಮ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಆಗುತ್ತೆ ಏನಿಲ್ಲ ಅಂತೇಳಿ ಗೊತ್ತಿರಂಗಿಲ್ಲ. ಸೊ ಅಂಥ ಕಂಡೀಷನ್ನಾಗ ನೀವು ಏನು ಮಾಡ್ಬೋದು ಅಂತಂದ್ರೆ ನೀವು ಪೋಸ್ಟ್ ಶಿಪ್ಮೆಂಟ್ EPCG ಅಪ್ಲೈ ಮಾಡ್ಬೋದು. ಪೋಸ್ಟ್ ಶಿಪ್ಮೆಂಟ್ EPCG ಅಂತಂದ್ರೆ ನಿಮ್ದು ಪ್ರಾಡಕ್ಟ್ಸ್ ಎಲ್ಲ ಎಕ್ಸ್ಪೋರ್ಟ್ ಆದಮೇಲೆ 6 ವರ್ಷನಾಗ ಎಷ್ಟು ಎಕ್ಸ್ಪೋರ್ಟ್ ಆಗುತ್ತೆ ಅದನ್ನ ನೋಡಿ ಅದು ಇಂಪೋರ್ಟ್ ಡ್ಯೂಟಿ ಏನಿರ್ತೈತಿ ಅದ್ರದಷ್ಟು ಎಕ್ಸ್ಪೋರ್ಟ್ ಆತಂತಂದ್ರೆ ಅದ್ರ 6 times ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆತಂತಂದ್ರೆ ಅವಾಗ ನೀವು ಅವ್ನ ಎಕ್ಸ್ಪೋರ್ಟ್ಸ್ ಎಲ್ಲ ಬಿಲ್ ಎಲ್ಲ ಸಬ್ಮಿಟ್ ಮಾಡಿ ಅದನ್ನ ಇಂಪೋರ್ಟ್ ಡ್ಯೂಟಿ ನೀವು ಡ್ರಾಬ್ಯಾಕ್ ಅಂತ ಹೇಳಿ ವಾಪಸ್ ನಿಮ್ಮ ಅಕೌಂಟ್ಗೆ ತಗೋಬಹುದು. ಸೊ ಯಾರಿಗೆ ಕಾನ್ಫಿಡೆನ್ಸ್ ಇರ್ತೈತಿ ಆಮೇಲೆ ಭಾಳ ವರ್ಷದಿಂದ ಎಕ್ಸ್ಪೋರ್ಟ್ ಮಾಡ್ತಿರ್ತಾರ, ಅವ್ರೇನೋ ಒಂದು ಹೊಸ ಫ್ಯಾಕ್ಟ್ರಿ ಹಾಕ್ತಾರ, ಅವಾಗ ಅವ್ರ ಮೆಷಿನರೀಸ್ ತೊಗೊಂಡ್ಬಂದು ಎಲ್ಲ ಮಾಡ್ತಾರಂತ ಅವರಿಗೆ ಪ್ರೀ ಶಿಪ್ಮೆಂಟ್ EPCG ನಡೀತೈತಿ. ಯಾಕಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಐತಿ ನಾವು ಏನೇನು ಪ್ರಾಡಕ್ಟ್ಸ್ ಎಲ್ಲ ತಯಾರು ಮಾಡ್ತೀವಿ ಅದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಕಾನ್ಫಿಡೆನ್ಸ್ ಇರ್ತೈತಿ. ಸೊ ಅವರಿಗೆಲ್ಲ ನಡೀತೈತಿ. ಸೊ ಇದು EPCG ಬೆನಿಫಿಟ್ಸ್ ಮ್ಯಾನುಫ್ಯಾಕ್ಚರರ್ ಆಮೇಲೆ ಎಕ್ಸ್ಪೋರ್ಟರ್ಸಿಗೆ. ಸೊ 6ನೇದು ಯಾವ್ದಂತಂದ್ರೆ ಅಡ್ವಾನ್ಸ್ ಅಥರೈಸೇಷನ್. ಅಡ್ವಾನ್ಸ್ ಅಥರೈಸೇಷನ್ನಾಗ ಏನಾಗ್ತೈತಿ, ಸಪೋಸ್ ನೀವೊಬ್ರು ಮ್ಯಾನುಫ್ಯಾಕ್ಚರರ್ ಆಮೇಲೆ ಎಕ್ಸ್ಪೋರ್ಟರ್ ಅದೇನು ಅಂತ ತಿಳ್ಕೊಳ್ಳಿ. ಸೊ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ನಿಮಗೊಂದು ಯಾವುದೋ ಪ್ರಾಡಕ್ಟ್ ತಯಾರಿಸಲಿಕ್ಕೆ ನಿಮಗೊಂದು ರಾ ಮಟೀರಿಯಲ್ ಬೇಕಾಗಿರ್ತೈತಿ. ಆ ರಾ ಮಟೀರಿಯಲ್ ನೀವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಿತ್ತಂದ್ರೆ ಆ ರಾ ಮಟೀರಿಯಲ್ ನೀವು ಇಂಪೋರ್ಟ್ ಮಾಡ್ಕೊಂಡಾಗ ನಿಮಗೇನದು ಇಂಪೋರ್ಟ್ ಡ್ಯೂಟಿ ಬೀಳ್ತೈತಲ್ಲ ಅದನ್ನು ನೀವು ಕೊಡ್ಲಿಕ್ಕಂದ್ರೂ ನಡೀತೈತಿ. ಸೊ ಆ ಬೆನಿಫಿಟ್ ನಿಮ್ಗೆ ಅಡ್ವಾನ್ಸ್ ಅಥರೈಸೇಷನ್ನಾಗ ಸಿಗ್ತೈತಿ. ಆದರೆ ನೀವು ಅದನ್ನ ಇಂಪೋರ್ಟ್ ಡ್ಯೂಟಿ ಮಾಫಿ ಮಾಡಲಿಕ್ಕೆ ನಿಮ್ಗೆ ಆ ರಾ ಮಟೀರಿಯಲ್ ತೊಗೊಂಡ್ಬಂದು ಅದೇನು ಪ್ರಾಡಕ್ಟ್ ನೀವು ತಯಾರಿಸ್ತೀರಿ ಅದನ್ನು ನಿಮಗೆ ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ನೀವು ಎಕ್ಸ್ಪೋರ್ಟ್ ಮಾಡೋರಿದ್ರಿ ಅಂತಂದ್ರೆ ಅಷ್ಟೇ ನಿಮ್ಗೆ ಅದು ಇಂಪೋರ್ಟ್ ಡ್ಯೂಟಿ ಮಾಫಿ ಮಾಡ್ತಾರೆ, ಇಲ್ಲ ಅಂತಂದ್ರೆ ನಿಮ್ಗೆ ಅದು ಇಂಪೋರ್ಟ್ ಡ್ಯೂಟಿ ತುಂಬಬೇಕಾಗುತ್ತೆ. ಸೊ ಅಡ್ವಾನ್ಸ್ ಅಥರೈಸೇಷನ್ನಾಗ ನೀವು ರಾ ಮಟೀರಿಯಲ್ ತೊಗೊಂಡ್ಬಂದು ಅದ್ರದ್ದು ಬೆನಿಫಿಟ್ ತೊಗೊಂಡು ಆಮೇಲೆ ನೀವು ಅದನ್ನು ಎಕ್ಸ್ಪೋರ್ಟ್ ಮಾಡಲಿಲ್ಲ ಅಂತಂದ್ರೆ ನಿಮಗೆ ಪೆನಾಲ್ಟಿ ಇರ್ತೈತಿ.
ಸೊ ನೀವು ಅದೇನೇನು ಇಂಪೋರ್ಟ್ ಡ್ಯೂಟಿ ನೀವು ಮಾಫಿ ಮಾಡ್ಕೊಂಡಿರ್ತೀರಿ ಅದ್ರದ್ದು ವಿತ್ ಇಂಟ್ರೆಸ್ಟ್ ನಿಮ್ಗೆ ಅವ್ರ ಕಡೆ ಅಂತ ನಿಮ್ಮ ಗೌರ್ಮೆಂಟ್ ವಸೂಲಿ ಮಾಡ್ತಾರೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂದ್ರೆ ಒಂದು ಕ್ಲೀನ್ ಬಿಸ್ನೆಸ್, ನೀವು ಗೌರ್ಮೆಂಟಿಗೆ ಮೋಸ ಮಾಡಕ್ ಆಗಂಗಿಲ್ಲ. ಸೊ ಅದೇ ಕಾರಣಕ್ಕೆ ಇದು ಈ ಬಿಸ್ನೆಸ್ ಮಾಡೆಲ್ ಏನೈತಿ ಫಾಸ್ಟ್ ಗ್ರೋ ಮಾಡ್ಲಿಕ್ಕೆ ಇದೊಂದು ಚಲೋ ಅಪರ್ಚುನಿಟಿ ಐತಿ, ಆಮೇಲೆ ಚಲೋ ಬಿಸ್ನೆಸ್ ಮಾಡೆಲ್ ಐತಿ. ಸೊ ಹಿಂಗೆ ಬೇರೆ ಬೇರೆ ಸಾಕಷ್ಟು ಗೌರ್ಮೆಂಟ್ ಕಡೆಂತ್ರ ಬೆನಿಫಿಟ್ಸ್ ಅದು ಇರ್ತಾವೆ, ಗೌರ್ಮೆಂಟ್ ಕಡೆಂತ್ರ ಸಪೋರ್ಟ್ ಅದು ಸಿಗ್ತೈತಿ. ಸಪೋಸ್ ನೀವು FEIO ಅಂತೇಳಿ ಒಂದು ಗೌರ್ಮೆಂಟ್ ಬಾಡಿ ಐತಿ, ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ಸ್ ಆರ್ಗನೈಸೇಷನ್ ಅಂತೇಳಿ, ಅದ್ರದ್ದು ನೀವು ಮೆಂಬರ್ ಇದ್ರಿ ಅಂತಂದ್ರೆ ನಿಮ್ಗೆ ಹೊರಗಡೆ ಏನು ಟ್ರೇಡ್ ಶೋಸ್ ಅದು ನಡೀತಿರ್ತಾವೆ, ಅದ್ರೊಳಗೆ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲಿ, ನಿಮ್ಮ ಸ್ಟಾಲ್ ಹಾಕೋಕ್ಕಾಗಲಿ ಅಥವಾ ನಿಮ್ಮ ಏರ್ ಫೇರ್ನಾಗಲಿ ಅದ್ರೊಳಗೆ ಎಲ್ಲದ್ರೊಳಗೆ ನಿಮ್ಗೆ ಸಬ್ಸಿಡಿ ಸಿಗ್ತೈತಿ ಗೌರ್ಮೆಂಟ್ ಕಡೆ ಇರ್ತಾರೆ. ಸೊ ಇದನ್ನು ಒಂದು ಬೆನಿಫಿಟ್ ಐತಿ. ಸೊ ಹಿಂಗೆ ಬೇರೆ ಬೇರೆ ಬೆನಿಫಿಟ್ಸ್ ಬೇರೆ ಬೇರೆ ಪ್ರಾಡಕ್ಟ್ ಲೈನಿಗೆ ಆಮೇಲೆ ಬೇರೆ ಬೇರೆ ಸರ್ವಿಸ್ ಲೈನಿಗೆ ಎಕ್ಸ್ಪೋರ್ಟರ್ಸಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆ ಅಂತ ಭಾಳಷ್ಟು ಅದಾವೆ. ಸೊ ಅದಕ್ಕೆ ಹೇಳೋದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಬಗ್ಗೆ ವಿಚಾರ ಮಾಡಿರಿ, ಆಮೇಲೆ ಈ ಬಿಸ್ನೆಸ್ನಾಗ ಆದಷ್ಟು ಜಲ್ದಿ ಇಳಿರಿ. ಯಾಕಂದ್ರೆ ಇನ್ನು ಮುಂದೆ ಭಾಳಷ್ಟು ಜನ ಈ ಬಿಸ್ನೆಸ್ನಾಗ ಇಳಿಯೋದಾರ. ಸೊ ನೀವು ಆದಷ್ಟು ಜಲ್ದಿ ಇಳಿದಂತ ನಿಮ್ದು ಬೆನಿಫಿಟ್ ಇರ್ತೈತಿ. ಸೊ ವಿಡಿಯೋಸ್ ನೋಡ್ತಿರಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.